ಒಂದು ವಿಚಾರದಲ್ಲಿ ನಾನು ಕೇಶವ್ ಅವ್ರಿಗೆ ಒಂದು ಮಾತು ಕೇಳಬೇಕು. ಕೇಶವ್ ಅವರೇ, ಈಗ ಒಂದು 15 ಗುಂಡಿಲೋ 13 ಗುಂಡಿಲೋ ಏನೋ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ತನಿಖೆ ಡೆಡ್ ಎಂಡ್ ಆಗಬೇಕು ಅಂತ ತಾವು ಹೇಳೋದು? ಇಲ್ಲಿಗೆ ಮುಗಿದೋಗ್ಲಿ ತನಿಖೆ, ಏನೂ ಸಿಕ್ಕಿಲ್ಲ, ಯಾವುದೋ ಒಂದು ಗುಂಡಿ ಸಿಕ್ತು ಒಂದು ಮಾತ್ರಕ್ಕೆಲ್ಲ ನಿಜ ಇರಬೇಕು ಅಂತ ತಾವು ಕನ್ಸಿಡರ್ ಮಾಡ್ತೀರಾ ಅದನ್ನು ಅಂತ? ಇಲ್ಲ, ಖಂಡಿತ ಏನಿಲ್ಲ. ನಮಗೆ ಒಂದರಲ್ಲಿ ಸಿಕ್ಕಿದ್ರು ಒಂದೇ, 13ರಲ್ಲಿ ಸಿಕ್ಕಿದ್ರು ಒಂದೇ. 100 ಕೊಳೆಗಳನ್ನು ಮಾಡಿದವನು 100 ಹೆಣಗಳನ್ನು ಹೂತಾಕಿದ್ರು ಒಂದೇ. ಒಂದರಲ್ಲಿ ಗುಂಡಿ ಸಿಕ್ಕಿದ್ರು, ಒಂದು ಎಲುಬು ಸಿಕ್ಕಿದ್ರು ಅದು ದೊಡ್ಡದೇ. ಯಾಕೆ ಅಂತ ಹೇಳಿದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಅದನ್ನು ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಏನು ಅಂತ ಹೇಳಬೇಕು. ಏನು ನಮ್ಮ ಬಗ್ಗೆ ಭಯದ ವಾತಾವರಣ ಇದೆಯಾ, ಗ್ರಾಮಸ್ಥ ಬಗ್ಗೆ, ಗ್ರಾಮದ ಬಗ್ಗೆ ಭಯದ ವಾತಾವರಣ ಇದೆಯಾ, ಅದನ್ನು SIT ಅವರು ನಿವಾರಣೆ ಮಾಡಬೇಕು. ಅವರು ಬೇಕಾದ್ರೆ ಇನ್ನೂ 150 ಗುಂಡಿ ಆಗಿರಲಿ, ನಮಗೇನು ತೊಂದರೆ ಇಲ್ಲ. ಅಲ್ಲಿ ಒಂದೇ ಸಿಕ್ಕಿರ್ಲಿ, ಆದ್ರೆ ಸಿಕ್ಕಿದೆ ಅಲ್ವಾ, ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಒಂದು ಸರ್. ಇನ್ನೊಂದು, ನಾನು ಒಂದು ಸಣ್ಣ ಮಾಹಿತಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ದೂರುದಾರರನ್ನು 11 ಗಂಟೆಗೆ ಕರ್ಕೊಂಡು ಬರ್ತಾರೆ, SIT ಆಫೀಸ್ಗೆ ಬರ್ತಾರೆ. ರಾತ್ರಿ ಸಂಜೆ ಆದಂತೆ ಬಿಟ್ಟು ಬಿಡ್ತಾರೆ. ಆ ದೂರುದಾರ ಎಲ್ಲಿಗೆ ಹೋಗ್ತಾನೆ, ಯಾರ ಹಿಂದೆ ಇರ್ತಾನೆ, ಅವನು ಯಾರ ಮನೆಯಲ್ಲಿ ಇರ್ತಾನೆ ಅಂತ ಹೇಳೋದನ್ನು ತನಿಖೆ ಮಾಡ್ಬೇಕು ತಾನೆ. ಅದು ಬಿಟ್ಟು ಅಲ್ಲಿ ಒಂದು ಟೀಮ್ ವರ್ಕ್ ಇದೆ ಅವ್ರದ್ದು. ಇದು ಅವನು ದೂರುದಾರ ಇಂಡಿವಿಜುವಲ್ ನಾನು ಅಂತ ಹೇಳಿ ಬರುವಂತದ್ದು, ಟೀಮ್ ವರ್ಕ್ ಆಗ್ತಾ ಇದೆ. ಅಲ್ಲಿ ಯಾವತ್ತೊಂದು ಮಾಹಿತಿಯನ್ನು ಪಡ್ಕೊಂಡು ಟ್ರೈನ್ ಮಾಡಿ ಅವನನ್ನು ಮಾರನೇ ದಿವಸ ಕಳಿಸಿಕೊಟ್ಟು, ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅವರ ಮೇಲೆ ಆರೋಪ ಮಾಡು, ಅದಕ್ಕೆ ಒಪ್ಪಿಕೊಳ್ಬೇಡ, ಅದಕ್ಕೆ ನೀನು ನಿನ್ನದೇ ದಾರಿಯಲ್ಲಿ ಹೋಗು, ನಾವು ಅದಕ್ಕೆ ನಿನ್ನ ಬೆಂಬಲವಾಗಿದ್ದೇವೆ ಅಂತ ಹೇಳಿ ಕಳಿಸುವುದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಯಾಕೆಂತ ಹೇಳಿದ್ರೆ ಅವನ ವರ್ತನೆಯಿಂದ ಇದನ್ನು ನಮಗೆ ಕಾಣಬೇಕು. ಅದಕ್ಕೆ SIT ಅವರು ತಕ್ಷಣ ಅವನನ್ನು ಅವನ ಕಸ್ಟಡಿಯಲ್ಲಿ ಇಟ್ಟುಕೊಳ್ಬೇಕು, ಇಟ್ಟುಕೊಂಡು ಈ ತನಿಖೆಯನ್ನು ಮಾಡಬೇಕು ಅಂತ ಹೇಳುವಂತ ಆಗ್ರಹ ನನ್ನದು ಸರ್. ಲೋಕೇಶ್ವರ್ ಸರ್, ಒಬ್ಬ ದೂರುದಾರನನ್ನು ಪೊಲೀಸ್ ಕಸ್ಟಡಿಯಲ್ಲೇ ಇಟ್ಕೊಳ್ಬೇಕು, ದಿನ ಅವನಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ದಿನ ಅವನಿಗೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಆ ಮೂಲಕ ದೊಡ್ಡ ತಂಡವೇ ಷಡ್ಯಂತರ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದೆ. ಎಷ್ಟು ಗುಂಡಿ ಬೇಕಾದ್ರೂ ತೋಡ್ಲಿರಿ, ನಮಗೇನು ತಕರಾರಿಲ್ಲ, ಪ್ರತಿದಿನ ಅವನನ್ನು ಪೊಲೀಸರು ಅಷ್ಟಲ್ಲೇ ಅವನಿರಬೇಕು ಅಂತ ಕಾನೂನು ಈ ಥರ ಮಾಡಬಹುದಾ ಕಾನೂನು ಪ್ರಕಾರ? ನೋಡಿ, ಈಗ ನಾನು ಫಸ್ಟ್ ಪ್ರಶ್ನೆಯಲ್ಲಿ ನಿಮ್ಗೆ ಹೇಳ್ತಾ ಬಂದೆ, ಅವನಿಗೆ ಇಷ್ಟು ದಿವಸ ಅನಾಮಿಕನಾಗಿ ಯಾಕೆ ಅಂತ ಪ್ರಶ್ನೆಗೆ ಸೆಕ್ಯೂರಿಟಿ ರೀಸನ್ ಅಂತ ಪ್ರಶ್ನೆ ಇದೆ. ಸೆಕ್ಯೂರಿಟಿ ರೀಸನ್ಗೆ ಪೊಲೀಸ್ ಜೊತೆನೆ ಅವನು ಇರೋದ್ರಿಂದ ಆ ಪ್ರಶ್ನೆ ಯಾಕೆ ಇನ್ನೂ ಕಂಟಿನ್ಯೂ ಆಗಿದೆ, ಅದು ಇನ್ನೂ ಡೌಟ್ಫುಲ್ ಆಗಿದೆ. ಎರಡನೇದು, ಅವನು ಟೂಟಿಂಗ್ ಫ್ರಮ್ ಸಮ್ ಅದರ್ ಅನ್ನೋದು ಏನಿದೆಯಲ್ಲ, ಅದು ಏನೇ ಇದ್ರು ಪೊಲೀಸ್ ಆಫೀಸರ್ ವಿವೇಚನೆ ಇವ್ರೆಲ್ಲರಿಗಿಂತ ಜಾಸ್ತಿ ಇರುತ್ತೆ. ಇವ್ರು ಕಾಮನ್ ಸೆನ್ಸ್ ಗಿಂತ ಜಾಸ್ತಿ ಇಟ್ಕೊಂಡೆ ತನಿಖಾಧಿಕಾರಿ ಅಲ್ಲಿ ಕೂತಿರ್ತಾರೆ. ಅವರು ವಿಮರ್ಶೆ ಮಾಡ್ಬೇಕಾಗತ್ತೆ. ಈಗ ಹೇಳಿದ್ರ ನೆನ್ನೆ ಇದ್ಕಿದ್ದಂಗೆ ಇನ್ನೊಂದ್ ಕಡೆ ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋಗೋದಕ್ಕೆ AC ಹೊರಟೋದ್ರು, ಕಲ್ಗೆ ಹೋದ್ರು ಅಂತ. ನೋಡಿ, ಅಲ್ಲಿ IO ಇಸ್ ದಿ ಬಾಸ್ ಅಂತ ನಾನು ಅವಾಗ್ಲೇ ಹೇಳಿದ್ದೀನಿ. AC ಇರ್ಬೋದು, FSL ಎಕ್ಸ್ಪರ್ಟ್ಸ್ ಇರ್ಬೋದು, ಗ್ರಾಮ ಪಂಚಾಯತಿ ಅಲ್ಲಿ ಯಾರು ಸರ್ವಿಸ್ ಮಾಡೋರು ಇರ್ಬೋದು, ಇವ್ರೆಲ್ಲರೂ IO ಡೈರೆಕ್ಷನ್ ಅಲ್ಲೇ ನಡ್ಕೋಬೇಕು. ಯಾರು ಅವ್ರು ಇಂಡಿವಿಜುವಲ್ ಆಗಿ ಹೋಗಕ್ ಬರೋದಿಲ್ಲ ಅಲ್ಲಿ. ಇದೆಲ್ಲದು ವಿಚಾರ ಇರೋದ್ರಿಂದ IO ಅವರು ಅಲ್ಲಿ ಒಬ್ರು DG ಇದಾರೆ, ಒಬ್ರು IG ಇದಾರೆ, ಒಬ್ಬ ಸೀನಿಯರ್ FPS ಇದಾರೆ. ಇವರೆಲ್ಲರೂ ಸರಿಯಾಗಿ ಅಲ್ಲಿ ವಿಚಾರ ಮಾಡ್ಬೇಕಾಗುತ್ತೆ. ಜೊತೆಗೆ ಸುಮಾರು ಅನುಭವಸ್ಥ DSPಗಳು, ಇನ್ಸ್ಪೆಕ್ಟರ್ಗಳು ಇದಾರೆ. ಇಲ್ಲಿ ಪ್ರಶ್ನೆ ಕನ್ಫ್ಯೂಷನ್ ಆಗೋದಕ್ಕೆ IOS ಅವಕಾಶ ಕೊಡ್ದಂಗ್ ಆಗ್ಬೇಕಲ್ಲಿ. ಈಗ ಅಷ್ಟು ಗುಂಡಿ ತೆಗೆದ್ರೆ 100 ಗುಂಡಿ ತೆಗೆಯೋದು ಪ್ರಶ್ನೆ ಬೇರೆ. ಆದ್ರೆ ನಿಮ್ಗೆ ಎವಿಡೆನ್ಸ್ ಎಲ್ಲಿ ಅವ್ರು ತೋರಿಸಿದಂತ, ಖಚಿತವಾಗಿ ತೋರಿಸಿದಂತ ಜಾಗಗಳಲ್ಲಿ ಏನ್ ಸಿಕ್ಲಿಲ್ಲ ಅನ್ನೋದನ್ನು ಕೂತ್ಕೊಂಡು ವಿಮರ್ಶೆ ಆಗ್ಬೇಕಲ್ಲ. ಲೋಕೇಶ್ವರ್ ಸರ್, ಅದನ್ನ ಈಗ ಇವತ್ತು ಮೂಳೆ ಸಿಕ್ತು ಅಂದ್ರೆ ನಾಳೆ ಹೇಳ್ಬಿಡಕ್ಕಾಗತ್ತಾ? ಇಂಥವ್ರದ್ದು ಮೂಳೆ, ಇಂಥವ್ರದ್ದು ಕೊಲೆ ಆಗಿತ್ತು, ಅದ್ ಯಾರು ಹೇಳಕ್ಕಾಗತ್ತೆ? ನಿಮ್ಗೆ DNA-ಗೆನೆ 3 ತಿಂಗಳು 4 ತಿಂಗಳು ಹಿಡಿಬಹುದು, ಫೊರೆನ್ಸಿಕ್ 4-5 ತಿಂಗಳು ಹಿಡಿಬಹುದು. ನೀವು ವಿಮರ್ಶೆ ಅದನ್ನೇ ನೀವು ಒಂದ್ ಕಡೆ ಅವನು ತಕ್ಕೊಂಡು ಹೋಗಕ್ಕೆ ಅವಕಾಶ ಕೊಡೋದಾದ್ರೆ ಅದು ಎಂಡೇ ಇರೋದಿಲ್ಲ. ನಾಳೆ ಅದು ಎಲ್ಲಿಗೋ ಬೇಕಾದ್ರೆ ವಿಧಾನಸೌಧದ ಪಕ್ಕ ವಿಕಾಸಸೌಧದಲ್ಲೂ ಉಣಿದೀನಿ ಅಂತಾನೆ ಆ ಬಿಲ್ಡಿಂಗ್ ಕೆಡಕ್ಕೆ ಹುಡುಕ್ಬೇಕಾಗುತ್ತೆ ಆಮೇಲೆ. ಹೌದಲ್ವಾ? ಅವ್ನು ನಾಳೆ ಅಲ್ಲಿಗೆ ಹೇಳ್ತಾನೆ, ಅಲ್ಲೊಂದ್ 4 ಹೆಣ ತಾಮಂದಲ್ಲಿ ವಿಕಾಸಸೌಧ ಕಟ್ತಾ ಇದ್ರಲ್ಲಿ ಹಾಕಿದ್ದೆ ಅಂತ ಹೇಳ್ತಾನೆ 20 ವರ್ಷದಿಂದ. ಎಲ್ಲಿ ಕೇಳೋಣ ಅದನ್ನ? ಈಗ ಅವನೊಂದು ಹೆಣನ ನಿಮ್ ಪ್ರಕಾರ ಇಲ್ಲಿಗೆ ಎಂಡ್ ಮಾಡ್ಬೇಕಾ, ಡೆಡ್ ಎಂಡ್ ಮಾಡ್ಬೇಕಾ ಇದನ್ನ? ಇದೇ ಡೆಡ್ ಎಂಡ್ ಎವಿಡೆನ್ಸ್ ಕೊಡಕ್ ಆಗಿಲ್ವಲ್ಲ. ಅವ್ನು ಏನ್ ಹೇಳಿದಾನೆ ಅದನ್ನ ಇಷ್ಟೊಂದು ತೆಗೆದ್ರು, ಇಷ್ಟೊಂದು ಪ್ರಯತ್ನ. ಒಂದ್ ಗುಂಡಿ ಸಿಕ್ತು ಅಂತ ಒಂದು ಗುಂಡಿ ಸಿಕ್ತು ಅಂತ ಅವನು. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನೀವು ಈಗ ಆಗಿರೋದ್ನೇ ಮುಂದೆ ಏನ್ ಪ್ರೂವ್ ಮಾಡಕ್ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ, ಏನ್ ಆಧಾರ ಕೊಡ್ತೀಯ ನೀನು ಮುಂದೆ ಸಿಗುತ್ತೆ ಅಂತ ಹೇಳೋದಕ್ಕೆ? ಇವತ್ತು 13 ನೀನ್ ಹೇಳಿದ್ದೆಲ್ಲ ತೆಗ್ದಿದೀವಲ್ಲಪ್ಪ, ಎಲ್ಲಿ ತೋರಿಸು ಅಂತ. ಆ ಸಿಕ್ಕಿರೋದ್ರಲ್ಲಿ ಲೀಗಲ್ ಆಗಿ ಬರೀಡು ಅನ್ನೋದು ಪ್ರಶ್ನೆ ಇದೆ.
ಹಿಂದೆ 2006 ಹಿಂದೆ ಆಗಿರುವಂತದ್ದು. ಹ್ಮ್ ಮತ್ತೆ ಮೇಲೆ ಸಿಕ್ಕಿರೋವೆಲ್ಲ ಈಗ ರೀಸೆಂಟ್ ಆಗಿ ಯಾರು ನೇಣು ಹಾಕೊಂಡು ಸತ್ತಿರುವಂತ ಬೋಳೆಗಳು ಅಂತ ಒಂದು ಪ್ರಶ್ನೆನೂ ಬಂದಿದೆ. ಓಕೆ ಓಕೆ ಹ್ಮ್ ಸೊ ಅದ್ಯಾವ ಹಳೇವಲ್ಲ, 20 ವರ್ಷದಿಂದಲವಲ್ಲ, 2 ವರ್ಷ 3 ವರ್ಷದ ಹಿಂದೆ ನೇಣು ಹಾಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಫೈನ್ ಫೈನ್ ಥ್ಯಾಂಕ್ ಯು ಲೋಕೇಶ್ವರ್ ಸರ್. ನೀವು ಫಸ್ಟ್ ನಾನು ಈ ಮೂಲಕ ನನ್ನ SIT ಅಧಿಕಾರಿಗಳಲ್ಲಿ ನನ್ಗೆ ಸೀನಿಯರ್ ಕೊಲೀಗ್ಸ್ ಜೊತೆಲಿ ಕೆಲಸ ಮಾಡಿದವರು ಇದ್ದಾರೆ. ಮಂತ್ರಿ ಅವರು ನನ್ಗೆ SP ಇದ್ರು, ನನ್ಗೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ. ಓಕೆ ಸಿದ್ಧಾರ್ಥ ಸರ್, ನಾನೇನ್ ಹೇಳೋದು ಅವ್ರಿಗೆ, ಫಸ್ಟ್ ಅವನ್ದು ಏನಿದೆಯಲ್ಲ, ಈಗ ಹೆಣ್ಣು ಅಂತ ಹೇಳಿ ತಂದಿಕ್ಕಿದ್ದ, ಅದು ಗಂಡು ಅಂತ ಆಗಿದೆ. ಹಾಗಾದ್ರೆ ಆ ಮೂಡೆ ಯಾರ್ದು ಅಂತ ಫಸ್ಟ್ ವಿಚಾರ ಮಾಡ್ರಿ. ಈಗ ಇನ್ನೊಂದ್ ಯಾವ್ದೋ 6ನೇ ಗುಂಡಿಲ್ ಸಿಕ್ಕಿದೆ, ಅದ್ಯಾರ್ದು ಅಂತ ವಿಚಾರ ಮಾಡಿ. ಫಸ್ಟ್ ಇದನ್ನ ಕ್ಲಾರಿಫೈ ಮಾಡ್ಬಿಡಿ. ಇದು ಲೀಗಲ್ ಆಗಿ ಬರೀಡ, ಇಲ್ಲೀಗಲ್ ಆಗಿ ಬರೀಡ ಅಂತ. ಫೈನ್ ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಅದಾದ್ಮೇಲೆ ನೀವು ಮುಂದಕ್ಕೆ ಹೋದ್ರೆ ಒಳ್ಳೇದು, ಇಲ್ದಿದ್ರೆ ಇದು ಲಾಜಿಕ್ ಎಂಡ್ ಯಾವತ್ತೂ ಆಗೋದಿಲ್ಲ ಅನ್ನೋದು ನನ್ನ ಮಾಹಿತಿ. ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಥ್ಯಾಂಕ್ ಯು ಶಂಕರಪ್ಪ ಸರ್. ಥ್ಯಾಂಕ್ ಯು ಕೇಶವ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿದ್ದೀರಿ. ಈ ತನಿಖೆ ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ಗಲಭೆಗಳು ಬೇಡ, ಗಲಾಟೆಗಳು ಬೇಡ. ಈ ಒಂದು ವಿಚಾರದಲ್ಲಿ ಗಲಭೆಗಳಾದಾಗ ಅದು ಬೇರೆಯೇ ಅರ್ಥ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಆದಷ್ಟರ ಮಟ್ಟಿಗೆ ಪೊಲೀಸರು ಇದನ್ನು ತಡೆಯಲಿ. ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಯಾವೆಲ್ಲ ಸ್ಥಳಗಳು ತನಿಖೆ ಮಾಡ್ತಾ ಇದ್ದಾರೋ ಆ ತನಿಖೆ ಮುಗಿದು ಯಾರೇ ಅನ್ಯಾಯ ಒಂದು ವೇಳೆ ಎಸಗಿದ್ದರೆ, ಕೊಲೆಗಳು ನಡೆದಿದ್ದರೆ ಇದರಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ಆಗಲಿ. ಅಕಸ್ಮಾತ್ ದೂರುದಾರ ಸುಳ್ಳು ಹೇಳಿದರೆ, ಅಪಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದರೆ ಆತನನ್ನು ಕೂಡ ಕಾನೂನೇನು ಹೇಳುತ್ತೋ ಆ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.